ಹಾಯ್ ಫ್ರೆಂಡ್ಸ್, ಈ ಮಧುಬಾಲ ಟ್ರೆಂಡು ಯಾವಾಗ ಹೋಗುತ್ತೋ ಏನೋ ಗೊತ್ತಿಲ್ಲ. ಬಟ್ ನಮ್ಮ ಶಾಪಲ್ಲಂತೂ ಮಧುಬಾಲ ಬ್ಲೌಸು ಹೊಲಿತಾನೇ ಇರ್ತೀವಿ. ಯಾರು ನೋಡಿದ್ರು ಬರೀ ಮಧುಬಾಲ ಮಧುಬಾಲ ಅಂತಾರೆ. ಅದೇ ಇವಾಗ ಜಾಸ್ತಿ ಟ್ರೆಂಡಿಂಗಲ್ಲಿರೋದು ನಮ್ಮ ಶಾಪಲ್ಲಿ. ಬರ್ಡೇ ಮಾಡಲ್ಲ ನಂದು. ಚಿನಿ ಬೇಡ ಚಿನಿ, ಇದು ಇಲ್ಲಿ ಕೇಕ್ ಎಲ್ಲ ಕಟ್ ಮಾಡೋದು ಬೇಡ, ಟೈಮ್ ಇಲ್ಲ ಮಗ್ನೆ. ನೋಡು ವರ್ಕರ್ಸು ಬರ್ತಾ ಇಲ್ಲ ಸರಿಯಾಗಿ, ಏನಿಲ್ಲ ಅಲ್ವಾ, ಟೈಮ್ ಇಲ್ಲ. ಇವತ್ತು ಹೋಟೆಲ್ಗೆ ಹೋಗ್ಬಿಡೋಣ, ಓಕೆನಾ? ಹೋಟೆಲ್ಗೆ ಹೋಗಿ ಅಲ್ಲೇ ಕೇಕ್ ಕಟ್ ಮಾಡ್ಬಿಟ್ಟು ಅಲ್ಲೇ ಊಟ ಮಾಡ್ಕೊಂಡ್ ಬಂದ್ಬಿಡೋಣ, ಓಕೆನಾ? ಬೇಡ ಮೇಡಮ್, ನನ್ನ ಫ್ರೆಂಡ್ ಕರ್ಬಿಟ್ಟೆ ನಾನು ಬರ್ತಾ ನಾನು ಇಲ್ಲೇ ಮಾಡ್ಬಿಟ್ಟು ಬರ್ತೀನಿ. ನಿನ್ನ ಫ್ರೆಂಡ್ಸ್ ಎಲ್ಲ ನೆಕ್ಸ್ಟ್ ಇಯರ್ ಕರುವಂತೆ ಬಿಡು. ಇಲ್ಲ ಇಲ್ಲ ಇಲ್ಲ, ಸರಿ ಬಿಡು, ಹಂಗಾದ್ರೆ ಬರ್ತಾಡೇನು ಬೇಡ, ಏನು ಬೇಡ, ನೆಕ್ಸ್ಟ್ ಇಯರ್ ನೋಡ್ಕೊಳ್ಳೋಣ, ಓಕೆನಾ? ಚಾರು ಶಿಶು ಮತ್ತೆ ಸುನೀಶ್ ಬರ್ಡೇಗೆ ಅವನಿಗೆ ಸರ್ಪ್ರೈಸ್ ಕೊಡೋಣ. ನಿಮ್ಮನೇಲೇನೆ ಎಲ್ಲದೂ ಡೆಕೋರೇಷನ್ ಮಾಡಬೇಕು, ಓಕೆನಾ? ಅವನಿಗೆ ಹೇಳೋದು ಬೇಡ, ಆಮೇಲೆ ಸರ್ಪ್ರೈಸ್ ಕೊಡೋಣ, ಓಕೆನಾ? ನಾವು ಎಷ್ಟೇ ಬ್ಯುಸಿ ಇದ್ರೂ ಮಕ್ಕಳಿಗೋಸ್ಕರ ಸ್ವಲ್ಪನಾದರೂ ಟೈಮ್ ಕೊಡಬೇಕು, ಅವ್ರನ್ನ ಖುಷಿ ಪಡಬೇಕು ಅನ್ನೋದಕ್ಕೋಸ್ಕರ ಸೀಕ್ರೆಟಾಗಿ ಇದನ್ನೆಲ್ಲ ಅರೇಂಜ್ ಮಾಡ್ತಿದ್ದೀವಿ. ಏನು ಸರ್ಪ್ರೈಸ್ ಕೊಡ್ತೀವಿ ನೀವೇ ನೋಡಿ. ಕೇಕ್ ಕೊಟ್ಟಿಲ್ವಾ? ಎಲ್ಲರಿಗೂ ಕೊಟ್ರಿ, ನೋಡಿ ನೋಡಿ ಸಾಕಾಗಿ ನಾವೇ ತಗೊಂಡಿದ್ವಪ್ಪ. ತೀರೋಗುತ್ತೆ ಅಂತ ನೀನು ತಗೊಂಡಿಂದ ಈ ಸತಿ ನೋಡ್ತೀವಿ, ಕೊಟ್ಟಿಲ್ಲ ಅಂದ್ರೆ ಪೂರ್ತಿ ಎತ್ತನೆ ಹೊಡೈತಿ. ಹೌದಾ? ಇದು ಆ್ಯಕ್ಚುಲಿ ಒಂದು ಲೆಹೆಂಗಾಗೆ ಮಧುಬಾಲ ಬ್ಲೌಸ್ ಮಾಡಿದ್ದೀವಿ. ಇವರು ಆನ್ಲೈನಲ್ಲಿ ಶಾಪ್ ಮಾಡಿದರು ಅನಿಸುತ್ತೆ ಈ ಫ್ಯಾಬ್ರಿಕ್ನ. ಇದು ಅಷ್ಟೊಂದು ಜಾಸ್ತಿ ಬಟ್ಟೆ ಏನು ಇರಲಿಲ್ಲ, ಇದು ತುಂಬ ಸ್ವಲ್ಪ ಕಡಿಮೆನೇ ಇತ್ತು. ಇದಕ್ಕೆ ನಾವು ಬ್ಲೌಸ್ ಕೊಟ್ಟಿದ್ದರು, ಬಟ್ ಅದು ಬ್ಲೌಸ್ ಅಷ್ಟು ಚೆನ್ನಾಗಿರಲಿಲ್ಲ. ಪ್ಲೈನಲ್ಲಿ ಮಾಡಿದ್ದೀವಿ ಬ್ಲೌಸು. ಪ್ಲೈನ್ ಪೀಸಲ್ಲಿ ಸ್ಕರ್ಟ್ ಕಲರ್ ಕಾಂಬಿನೇಷನ್ ಮಾಡಿ ವರ್ಕ್ ಮಾಡಿ ಮಾಡೋದು ತುಂಬಾ ಚೆನ್ನಾಗಿ ಬಂದಿದೆ. ಮತ್ತು ತುಂಬ ಜನ ಕೇಳಿದ್ರು, ಆ್ಯಕ್ಚುಲಿ ನಾನು ನೆನ್ನೆ ಸ್ಟೇಟಸಲ್ಲಿ ಹಾಕಿದಾಗ ತುಂಬ ಜನ ಕೇಳಿದರು ಅದು ಡಿಸೈನು ತುಂಬ ಚೆನ್ನಾಗಿದೆ ಅಂತ. ನಾರ್ಮಲ್ ರಾಲ್ಸನ್ ಮಿಷಿನಲ್ಲಿ ಮಾಡಿರೋದು, ನಾರ್ಮಲ್ ಮಿಷಿನಲ್ಲಿ. ಆಮೇಲೆ ಇದೊಂದು ಎಮರ್ಜೆನ್ಸಿ ಏನೋ ಕಾಲೇಜಿಗೇನೋ ಹಾಕೊಂಡು ಹೋಗ್ಬೇಕಿತ್ತಂತೆ, ಕಾಲೇಜಲ್ಲಿ ಫಂಕ್ಷನ್ ಇತ್ತು ಅಂತ ಹೇಳಿ. ಎತ್ನಿಕ್ ಡೇ ಇರ್ಬೋದು ಮೇ ಬಿ. ಅದಕ್ಕೆ ಅಂತ ಹೇಳಿ ಒಂದು ಹುಡುಗಿಗೆ ಅರ್ಜೆಂಟಿಗೆ ಸ್ಟಿಚ್ ಮಾಡಿಕೊಟ್ಟಿದ್ವಿ. ಒಂದೇ ದಿನದಲ್ಲಿ ಫ್ಯಾಬ್ರಿಕ್ ತಂದು ಸ್ಯಾರಿಗೆ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿ ಸ್ಟಿಚ್ ಮಾಡಿಕೊಟ್ವಿ. ಇದಂತೂ ತುಂಬಾ ಚೆನ್ನಾಗಿ ಬಂತು. ವೆಲ್ವೆಟ್ ಕ್ಲಾತ್ ಮೇಲೆ ಗೋಲ್ಡನ್ ಕಲರ್ ವರ್ಕಲ್ಲಿ ಡಿಸೈನ್ ಮಾಡಿದ್ವಿ. ಸ್ಲೀವಲ್ಲಿ ಎಲಿಫೆಂಟ್ ಡಿಸೈನ್ ಮಾಡಿದ್ದೆ. ಇದು ಬ್ಯಾಕ್ ನೆಕ್ಕಿಗೆ ಒಂದು ಪಿಕಾಕ್ ಸೈಡಲ್ಲಿ ಮೋಟಿಫ್ ಬಂದಿತ್ತು, ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಇದು ಕೂಡ. ಹಾಗೇನೆ ಇದೊಂದು ಡಿಸೈನು ಕಸ್ಟಮರು ಈ ಥರ ಬೇಕು ಅಂತ ಕೇಳಿದರು, ವಿತೌಟ್ ಓಪನ್ ಬ್ಯಾಕು. ಈ ಥರ ಡಿಸೈನ್ ಮಾಡಿ. ಆ್ಯಕ್ಚುಲಿ ಅಲ್ಲಿ ಸುಮಾರು ಜನ ಏನು ಕೇಳ್ತಾರೆ ಅಂದರೆ ಹ್ಯಾಂಡ್ ವರ್ಕ್ ಡಿಸೈನ್ ತೋರಿಸ್ಬಿಟ್ಟು ಮಿಷಿನ್ ವರ್ಕ್ ಮಾಡಿ ಅಂತಾರೆ. ಕೆಲವೊಂದು ಡಿಸೈನ್ನ ಹ್ಯಾಂಡ್ ವರ್ಕ್ನ ಮಿಷಿನ್ ವರ್ಕಿಗೆ ಮಾಡೋಕ್ಕಾಗಲ್ಲ, ಯಾಕಂದರೆ ಅದರಲ್ಲಿ ಬೀಡ್ಸು ಸ್ಟೋನ್ಸೇ ಇರುತ್ತೆ. ಅದನ್ನು ನಾವು ಮಿಷಿನ್ ವರ್ಕಲ್ಲಿ ಮಾಡಿದಾಗ ಯಾವ ಥರ ಬರುತ್ತೆ ಹೇಳಿ. ಇದು ಕೂಡ ಅಷ್ಟೇ, ಇವಾಗ ಏನು ತೋರಿಸ್ತಾ ಇದ್ದೀನಿ ಇದು ಆ್ಯಕ್ಚುಲಿ ಬಂದು ಹ್ಯಾಂಡ್ ವರ್ಕ್ ಡಿಸೈನ್ ತೊಗೊಂಡು ಬಂದಿದ್ದರು. 3 ಸ್ಯಾರಿಗೆ ಸೇಮ್ ಒಂದೇ ಡಿಸೈನು. ಮಿಷಿನ್ ವರ್ಕ್ ಮಾಡಿ ಅಂತಾರೆ. ಮಿಷಿನ್ ವರ್ಕ್ ಮಾಡಿದಾಗ ಅದನ್ನು ಎಷ್ಟು ಅಂತ ಮಾಡೋದು, ಎಲ್ಲ ಕಡೆ ಬೀಡ್ಸ್ ಇರೋದನ್ನು ಅಲ್ಲಲ್ಲಿ ಮಿಷಿನ್ ವರ್ಕು ಬುಟ್ಟ ಮಾಡಬೇಕು. ನಾವು ವರ್ಕ್ ಮಾಡೋರ್ಗೂ ಹಿಂಸೆ, ಮತ್ತು ನಮಗೂ ಅವರಿಗೆ ಒಂಥರ ಹಿಂಸೆ ಕೊಟ್ಟಂಗೆ ಆಗುತ್ತೆ ವರ್ಕರ್ಗೆ, ಮಿಷಿನ್ ವರ್ಕರ್ಗೆ. ನೆಕ್ಸ್ಟು ಇದು ಯಾರಪ್ಪ ಅಂದರೆ ನಮಗೆ ಆನ್ಲೈನಲ್ಲಿ ಕಳಿಸ್ಕೊಟ್ಟಿದ್ರು. ಒಂದು 7 ಬ್ಲೌಸಸ್ ಕಳಿಸ್ಕೊಟ್ಟಿದ್ರು. ನಾರ್ಮಲ್ ಯಾವುದು ವರ್ಕ್ ಇಲ್ಲ, ನಾರ್ಮಲ್ ಬ್ಲೌಸಸ್ಸು ಸ್ಟಿಚ್ ಮಾಡಿ ಒಂದೆರಡು ಪ್ಯಾಟರ್ನ್ ಬ್ಲೌಸಸ್ ಸ್ಟಿಚ್ ಮಾಡೋಕೆ ಕೊಟ್ಟಿದ್ರು. ಇದು ಬಂದು ಒಂದು ಎಂಬ್ರಾಯ್ಡ್ರಿ ಮಿಷಿನ್ ವರ್ಕಲ್ಲಿ ಎಂಬ್ರಾಯ್ಡ್ರಿ ಮಾಡೋದು. ಇವಾಗೇನು ನಾನು ಸಿಂಪಲ್ ವರ್ಕ್ ಏನೇನು ತೋರಿಸ್ತೀನಿ ಅದೆಲ್ಲ ನಾರ್ಮಲ್ ರಾಲ್ಸನ್ ಮಿಷಿನಲ್ಲೇ ಮಾಡೋದು. ಈಗೇನು ತೋರಿಸ್ತಾ ಇದ್ದೀನಿ ಈ ಡಿಸೈನ್ಗಳು, ಇದು ಕೂಡ ನಮ್ಮ ಆನ್ಲೈನ್ ಕಸ್ಟಮರು ಪದ್ಮಾವತಿ ಅಂತ ಹೇಳಿ ಸುಮಾರು 9 ಬ್ಲೌಸ್ಗಳನ್ನ ಕಳಿಸ್ಕೊಟ್ಟಿದ್ರು. ತಂದುಕೊಟ್ಟು ಹೋಗಿದ್ರು. ಅವರು ಮಲ್ಲೇಶ್ವರಮಿಂದ ಬಂದಿದ್ದರು, ಅವರೇ ತಂದುಕೊಟ್ಟು ಹೋಗಿದ್ರು, ಮತ್ತು ಅವರೇ ಬಂದು ತೊಗೊಂಡು ಹೋದರು. 9 ಬ್ಲೌಸಸ್ ಕೊಟ್ಟಿದ್ರು. ಎಲ್ಲನೂ ಈ ಥರ ಸ್ಯಾರಿ ಬ್ಲೌಸು, ನಾರ್ಮಲ್ಲು ಪ್ಲೇನ್ ಬ್ಲೌಸ್ ಪೀಸು ಈ ಥರ ಕೊಟ್ಟಿದ್ರು. ಎಲ್ಲದಕ್ಕೂ ಸಿಂಪಲ್ಲಾಗಿಯೇ ಮಾಡಿಸ್ಕೊಂಡ್ರು ವರ್ಕು. ಇದೆಲ್ಲ ಕೂಡ ಅವ್ರದ್ದೇ. ನೆನ್ನೆ ಬಂದಿದ್ರು ತೊಗೊಂಡೋಗೋಕ್ಕೆ. ನಾನು ಯಾವುದೂ ವಿಡಿಯೋಸ್ ಫೋಟೋಸ್ ತೆಕ್ಕೊಂಡಿರಲಿಲ್ಲ, ಹಾಗೆ ಜಸ್ಟ್ ಅವರಿಗೆ ಕೊಡಬೇಕಾದ್ರೆ ಮಾಡ್ಕೊಂಡಿರೋ ವಿಡಿಯೋಸ್ ಇದು. ಎಲ್ಲದು ಇಲ್ಲ ಪರವಾಗಿಲ್ಲ, ವೆಯ್ಟ್ ಮಾಡ್ತೀನಿ, ಎಲ್ಲ ಫೋಟೋಸ್ ಎಲ್ಲ ತೊಗೊಳ್ಳಿ ಅಂತ ಅಂದರು. ಬಟ್ ಇರಲಿ ಬಿಡಿ, ತುಂಬ ಬ್ಲೌಸಸ್ ಯಾವುದು ತೊಗೊಳ್ಳೋದೇ ಇಲ್ಲ, ಹಾಗೆ ಕೊಟ್ಟು ಕಳಿಸ್ತೀನಿ ಅಂತ ಹೇಳಿ ಕೊಟ್ಟು ಕಳಿಸ್ದೆ ಅವರಿಗೆ. ಅವರು ಕೂಡ ತುಂಬ ಇಷ್ಟಪಟ್ಟರು. ನಾವು ವೈಟ್ ಕಲರ್ ಕ್ರೀಮ್ ಕಲರ್ ಬ್ಲೌಸ್ ಪೀಸ್ ಮೇಲೆ ಮಾಡಿದ್ವಲ್ಲ, ಅದು ತುಂಬ ಚೆನ್ನಾಗಿದೆ ಅಂತ ಹೇಳಿದರು. ಅವರೇ ಸ್ಟಿಚ್ ಮಾಡ್ಕೋತಾರೆ. ಇನ್ನೊಂದು ಏನು ಹೇಳಬೇಕಂದ್ರೆ, ಕಸ್ಟಮರು ಈಗಂತೂ ಅದೆಲ್ಲೆಲ್ಲಿ ಹುಡ್ಕೊಂಡು ಬರ್ತಾರೋ ಡಿಸೈನ್ಸು ಗೊತ್ತಿಲ್ಲ, ಗೂಗಲಲ್ಲಿ ಎಲ್ಲೆಲ್ಲಿ ಸರ್ಚ್ ಮಾಡ್ತಾರೋ ಗೊತ್ತಿಲ್ಲ, ಬಟ್ ತೊಗೊಬರ್ತಾರೆ ಡಿಸೈನು. ಕೆಲವೊಬ್ಬರಿಗೆ ಅದ್ರ ಬಗ್ಗೆ ಐಡಿಯಾ ಇರಲ್ಲ, ತಂದು ಕೊಟ್ಬಿಡ್ತಾರೆ. ಇನ್ನು ಕೆಲವರಿಗೆ ಆ ಫ್ಯಾಬ್ರಿಕ್ಕಿಗೆ ಆ ಡಿಸೈನ್ ಸೂಟ್ ಆಗುತ್ತಾ ಇಲ್ವಾ ಅಂತಲೇ ಗೊತ್ತಿರಲ್ಲ, ಬಟ್ ಆ ಥರ ಡಿಸೈನ್ ಮಾಡಿ ಅಂತಾರೆ. ಬಟ್ ಏನಂದರೆ ಸ್ಯಾರಿ ಕಾಸ್ಟೇ ಅಷ್ಟೊಂದು ಇರಲ್ಲ, ಬಟ್ ಬ್ಲೌಸಿಗೆ ಅದು ರೇಟು ಜಾಸ್ತಿ. ನಾವು ಹೇಳ್ತೀವಿ, ಇಲ್ಲಿ ನೋಡಿ ಇದು ನಿಮ್ಮ ಸ್ಯಾರಿದು ಕಾಸ್ಟೇ ಅಷ್ಟಿರಲ್ಲ, ಬ್ಲೌಸಿಗೆ ರೇಟ್ ಜಾಸ್ತಿ ಆಗುತ್ತೆ, ನಾವು ಈ ಥರ ಎಲ್ಲ ಮಾಡೋಕ್ಕೋದ್ರೆ ಟೈಮ್ ಜಾಸ್ತಿ ತೊಗೊಳುತ್ತೆ, ಅದಕ್ಕೆ ರೇಟು ಅಷ್ಟಿರುತ್ತೆ ಅಂತ ಹೇಳ್ತೀವಿ.
ಬಟ್ ಕೆಲವೊಬ್ರು ಕನ್ವಿನ್ಸ್ ಆಗ್ತಾರೆ, ಕೆಲವೊಬ್ರು ಇಲ್ಲ ಅದೇ ಥರ ಡಿಸೈನ್ ಬೇಕು ಅಂತಾರೆ. ಅವ್ರ ಸ್ಯಾರಿಗಿಂತ ಬ್ಲೌಸ್ ರೇಟೇ ಜಾಸ್ತಿ ಆಗಿರುತ್ತೆ. ಅದ್ರ ಬದಲು ಅವರು ಎಂಬ್ರಾಯ್ಡ್ರಿ ವರ್ಕೇ ಮಾಡಿಸ್ಕೋಬೋದು. ತುಂಬ ನೀಟಾಗೂ ಕಾಣಿಸುತ್ತೆ, ಡೀಸೆಂಟಾಗೂ ಇರುತ್ತೆ. ಇವೆಲ್ಲ ಏನಂದರೆ ನಾವು ಫ್ಯಾಬ್ರಿಕ್ನ ಹುಡ್ಕೊಂಡು ತೊಗೊಂಬರ್ಬೇಕು. ನಾವು ಫ್ಯಾಬ್ರಿಕ್ ಹುಡ್ಕೋಕ್ಕೇ ಎಷ್ಟೊಂದು ಟೈಮ್ ಬೇಕಾಗುತ್ತೆ. ನೆಕ್ಸ್ಟು ನೋಡಿ, ಇದೊಂದು ಡಿಸೈನು ಏನಾದರೂ ಒಂದು ಹೇಳ್ತಾರೆ ಡಿಸೈನ್ಸು. ಇದು ಕೂಡ ನಾರ್ಮಲ್ ಬ್ಲೌಸೇ, ಬಟ್ ಅವ್ರು ಈ ಥರ ಡಿಸೈನ್ ಬೇಕು ಅಂತ ಕೇಳಿದರು. ಅಂದರೆ ನಮಗಿನ್ನೂ ಕಸ್ಟಮರ್ ಜಾಸ್ತಿನೇ ಸ್ವಲ್ಪ ತಲೆ ಓಡಿಸ್ತಾರೆ. ಯಾಕೆ ಸುಮ್ಮನೆ ಸಿಂಪಲ್ಲಾಗಿ ಸ್ಟಿಚ್ ಮಾಡಿಸ್ಬೇಕು, ಅದಕ್ಕೊಂದು ಏನಾದರೂ ಒಂದು ಮಾಡಿಸೋಣ ಅಂತ ಹೇಳಿ ಸ್ಲೀವ್ಸು ಎರಡು ಸೈಡು, ಫ್ರಂಟ್ ಟು ಬ್ಯಾಕ್ ಎರಡು ಸೈಡು ವಿ ನೆಕ್ ಸ್ಟಿಚ್ ಮಾಡಿದ್ದು. ಸ್ಲೀವಿಗೆ ಮಾತ್ರ ಸ್ವಲ್ಪ ಡಿಫ್ರೆಂಟಾಗಿ ಇದೆ. ಇವರೇ ಕಸ್ಟಮರ್ದು ಒಂದು ಪಿಂಕ್ ಕಲರ್ ಬ್ಲೌಸ್ ಸ್ಟಿಚ್ ಮಾಡಿಸ್ಕೊಂಡ್ರು, ಸೇಮ್ ಇದೇ ಥರ. ಸೆಂಟ್ರಲ್ಲಿ ಒಂದು ಫುಲ್ಲು ಈ ಬೀಡ್ಸ್ ಪ್ರೆಸ್ಸಿಂಗ್ ಮಿಷಿನಲ್ಲಿ ಬೀಡ್ಸ್ ಹಾಕಿಸ್ಕೊಂಡು ನೋಡಿ. ಇದು ಆ್ಯಕ್ಚುಲಿ ಇದು ಕೂಡ ನೋಡಿ ಹ್ಯಾಂಡ್ ವರ್ಕು ತೋರಿಸಿದ್ರು ನಮಗೆ, ಮಿಷಿನ್ ವರ್ಕ್ ಮಾಡಿಕೊಡಿ ಅಂತ. ಎಲ್ಲರೂ ಬರೀ ಇದೇನೆ ಹ್ಯಾಂಡ್ ವರ್ಕ್ ತೊಗೊಂಬರ್ತಾರೆ, ಮಿಷಿನ್ ವರ್ಕ್ ಮಾಡಿಕೊಡಿ ಅಂತಾರೆ. ಇವಾಗ ಏನು ತೋರಿಸ್ತಾ ಇದ್ದೀನಿ, ಬ್ಯೂಟಿಫುಲ್ ಆಗಿದೆ. ಅಂದರೆ ಇದು ಕೂಡ ಹ್ಯಾಂಡ್ ವರ್ಕ್ನ ನಾವು ಮಿಷಿನ್ ವರ್ಕ್ ಮಾಡಿರೋದು. ಆಲ್ಮೋಸ್ಟ್ ಎಲ್ಲ ಇದೇ ಥರ ಮಾಡೋದು, ಹ್ಯಾಂಡ್ ವರ್ಕ್ನ ಮಿಷಿನ್ ವರ್ಕಲ್ಲಿ ಮಾಡ್ತೀವಿ. ಇದು ಸೀಮಂತಿಕೆ ಅಂತ ಹೇಳಿ ಮಾಡಿಸಿದ್ದಾರೆ. ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಅಂದರೆ ಎಲ್ಲದಕ್ಕಿಂತ ಹೈಲೈಟ್ ಅಂದರೆ ಬೆಲ್ಟು. ಅವ್ರದ್ದು ಪ್ಲ್ಯಾನಿಂಗ್ ಏನಿತ್ತು ಅಂದರೆ ಆ್ಯಕ್ಚುಲಿ ಬ್ಯಾಕು ಸ್ಲೀವ್ಸ್ ಎಲ್ಲ ಒಂದು ಬೇಬಿ ಶವರ್ಗೆ, ಅಂದರೆ ಬೇಬಿ ಮತ್ತು ಮದರ್ದು ಎರಡು ಸ್ವಲ್ಪ ಹಾಕ್ಸೋಣ ಪಿಕ್ಚರು, ಆಮೇಲೆ ವರ್ಕ್ ಮಾಡಿಸೋಣ ಅಂತ ಪ್ಲ್ಯಾನಿಂಗ್ ಇತ್ತು ಅವರಿಗೆ. ಬಟ್ ಕೊನೆಗೆ ಚೇಂಜ್ ಮಾಡ್ಕೊಂಡ್ರೋದು, ಯಾವಾಗಲೂ ವೇರ್ ಮಾಡೋಕ್ಕಾಗಲ್ಲ ಅಂತ ಹೇಳಿ ಚೇಂಜ್ ಮಾಡಿಕೊಂಡ್ರು. ಆ್ಯಕ್ಚುಲಿ ಇವಾಗ ಒಂದು ಪ್ಯಾಟ್ರನ್ ಮಾಡ್ತಾಯಿದ್ದಾರೆ, ಕಟ್ ವರ್ಕ್ ಪ್ಯಾಟ್ರನ್ ಜಾಸ್ತಿ ಟ್ರೆಂಡಿಂಗಲ್ಲಿ ಅದೇ ಇರೋದು. ನೋಡಿ ಆ್ಯಕ್ಚುಲಿ ಇದು ಕೂಡ ಒಂದು ಪಿಕಾಕ್ ಡಿಸೈನು, ನಾರ್ಮಲ್ ರಾಲ್ಸನ್ ಮಿಷಿನಲ್ಲಿ ಮಾಡಿರೋದು. ತುಂಬ ಚೆನ್ನಾಗಿ ಬಂತು. ಇದು ಕೂಡ ಡಿಸೈನ್ ಸಿಂಪಲ್ಲಾಗಿ ಫಾಸ್ಟಾಗಿ ಬೇಗ ಮುಗಿಯುವಂಥ ಡಿಸೈನು. ಇದಕ್ಕೆ ನೆಕ್ಕು ಈ ಥರ ಮಾಡಿದ್ವಿ, ತುಂಬ ಚೆನ್ನಾಗಿ ಬಂತು. ಬರ್ಡೇ ಮಾಡಲ್ವ ನಂದು ಚಿನಿ? ಬೇಡ ಚಿನಿ, ಇದು ಇಲ್ಲಿ ಕೇಕ್ ಎಲ್ಲ ಕಟ್ ಮಾಡೋದು ಬೇಡ, ಟೈಮ್ ಇಲ್ಲ ಮಗನೆ. ನೋಡು ವರ್ಕರ್ಸು ಬರ್ತಾ ಇಲ್ಲ ಸರಿಯಾಗಿ, ಏನಿಲ್ಲ ಅಲ್ವಾ, ಟೈಮ್ ಇಲ್ಲ. ಇವತ್ತು ಹೋಟೆಲಿಗೆ ಹೋಗ್ಬಿಡೋಣ, ಓಕೆನಾ? ಹೋಟೆಲಿಗೆ ಹೋಗಿ ಅಲ್ಲೇ ಕೇಕ್ ಕಟ್ ಮಾಡ್ಬಿಟ್ಟು ಅಲ್ಲೇ ಊಟ ಮಾಡ್ಕೊಂಡ್ ಬಂದ್ಬಿಡೋಣ, ಓಕೆನಾ? ಬೇಡ ಮೇಡಮ್, ನನ್ನ ಫ್ರೆಂಡ್ ಕರ್ಬಿಟ್ಟೆ ನಾನು ಬರ್ತದೆ, ನಾನು ಇಲ್ಲೇ ಮಾಡ್ಬಿಟ್ಟು ಬರ್ತೀನಿ. ನಿನ್ ಫ್ರೆಂಡ್ಸ್ ಎಲ್ಲ ನೆಕ್ಸ್ಟ್ ಇಯರ್ ಕರುವಂತೆ ಬಿಡು. ಇಲ್ಲ ಇಲ್ಲ ಇಲ್ಲ, ಸರಿ ಬಿಡು, ಹಂಗಾದ್ರೆ ಬರ್ತಾಡೇನು ಬೇಡ, ಏನು ಬೇಡ, ನೆಕ್ಸ್ಟ್ ಇಯರ್ ನೋಡ್ಕೊಳ್ಳೋಣ, ಓಕೆನಾ? ಚಾರು, ಸುಶು ಮತ್ತೆ ಸುನೀಶ್ ಬರ್ಡೇಗೆ ಅವನಿಗೆ ಸರ್ಪ್ರೈಸ್ ಕೊಡೋಣ. ನಿಮ್ಮನೇಲೇನೆ ಎಲ್ಲದೂ ಡೆಕೋರೇಷನ್ ಮಾಡಬೇಕು, ಓಕೆನಾ? ಅವನಿಗೆ ಹೇಳೋದು ಬೇಡ, ಆಮೇಲೆ ಸರ್ಪ್ರೈಸ್ ಕೊಡೋಣ, ಓಕೆನಾ? ಬರ್ತ್ಡೇ ಮಾಡಲ್ಲ ಅಂತ ಹೇಳಿ ನಾವೇ ಅರೇಂಜ್ಮೆಂಟ್ ಮಾಡ್ತಿದ್ವಿ, ಗೊತ್ತಿಲ್ಲದೆ ಇರೋ ಥರ. ಅದು ನಾವು ಇವಾಗ ಮೀನಮ್ಮ ಅವ್ರ ಮನೇಲಿ ಬರ್ತ್ಡೇ ಪಾರ್ಟಿಗೆ ಅರೇಂಜ್ ಮಾಡ್ತಾಯಿದ್ದೀವಿ. ಏನಿಲ್ಲ ಅಂದರೆ ಸ್ಟಾರ್ಟಿಂಗಲ್ಲಿ ಹೋಟೆಲ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಿದ್ವಿ. ಆಮೇಲೆ ಹೋಟೆಲ್ಗೆ ಹೋಗೋ ದುಡ್ಡಲ್ಲಿ ಮನೆಯಲ್ಲೇ ಮಾಡ್ಬೋದು ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡ್ತಿದ್ವಿ. ಫಸ್ಟ್ ಕಷ್ಟಪಟ್ಟು ಈರುಳ್ಳಿ ಎಲ್ಲ ಹೆಚ್ಚಿದ್ದೀನಿ, ಟೊಮೆಟೊ ಎಲ್ಲ ಹೆಚ್ಚಿದ್ದೀನಿ, ಬೆಳ್ಳುಳ್ಳಿ ಶುಂಠಿ ಎಲ್ಲ ಕಟ್ ಮಾಡಿದ್ದೀನಿ. ಕಾಯಿ ಕೂಡ ನಾನೇ ತುರಿದಿರೋದು, ಈಗ ಬಂದು ಕೈ ಹಾಕೊಂಡವಳು ಅಷ್ಟೇ. ನೋಡಿ ಫ್ರೆಂಡ್ಸ್, ನಾನೇ ಮಾಡಿರೋದು ಇದೆಲ್ಲ ನನ್ನ ಮಗನ ಬರ್ಡೇಗೆ ಅಂತ ಹೇಳಿ ಅವನಿಗೆ ಸರ್ಪ್ರೈಸ್ ಕೊಡ್ತಾ ಇದೀವಿ. ಅದಕ್ಕೆ ಇಷ್ಟೆಲ್ಲ ಮಾಡ್ತಾ ಇದೀವಿ. ಏನೇನ್ ಮಾಡ್ತಾ ಇದೀವಿ ಮಂಜು? ತಲೆ ಕಾಯ್ತಿರ್ಲಿಲ್ಲ, ತುರಿತೀನಿ. ಏನೇನ್ ಮಾಡ್ತಾ ಇದೀವಿ ಹೇಳು? ಮೀನಮ್ಮ ಕೊಟ್ಟಿರೋದು ಐಡಿಯಾ, ಜಾಮೂನ್ ಮಾಡೋಣ ಅಂತ ಹೇಳಿ ಜಾಮೂನ್ ಮಾಡಿದೀವಿ. ಇಲ್ಲಿ ನೋಡಿ ಆಶೀರ್ವಾದ ಮಾಡ್ತಾ ಇದಾರೆ. ನಾನ್ ಮಾಡಿರೋದೆಲ್ಲ ಸೈಜು ದೊಡ್ಡದಾಗಿತ್ತು ಅಂತ ಕಟ್ ಮಾಡಿ ಚಿಕ್ಕದ್ ಮಾಡ್ತಾವ್ರೆ ಜಾಮೂನು. ಅವ್ರು ಮಾಡಿರೋದೆಲ್ಲ ಓಪನ್ ಆಯ್ತೈತೆ, ಎಲ್ಲ ಓಪನ್ ಆಗ್ತೈತೆ ಮೇಡಮ್. ಅವರು 5 ಗಂಟೆಗೆ ಬಂದೋಳೆ, 4 ಗಂಟೆಗೆ ಬಂದೋಳೆ. ನಮ್ಗೂ ಮನೇಲಿ ಕೆಲಸ ಇರ್ತಾವಲ್ವಾ, ಸಂಡೇ ಅಲ್ವಾ, ಅವತ್ತೊಂದು ಈ ಮಿಕ್ಕಿ ದಿನ ರಜೆ ಕೊಡಲ್ಲ. ಈಗ ಅಷ್ಟೇ ಬನ್ನಿ ಬೇಡ ಅಂತ ಹೇಳ್ಬಿಟ್ಟು ಹೋಟೆಲ್ಗೆ ಹೋಗೋಣ, ಹೋಟೆಲಲ್ಲೇ ತಿನ್ಕೊಂಡ್ ಬರೋಣ, ಅಲ್ಲೇ ಕೇಕ್ ಕಟ್ ಮಾಡಿಸಿ ಅಂತ ಅನ್ಕೊಂಡ್ವಿ. ನಮ್ಮ ಆಚೆ ಬೇಡ ಅಂತ ಅಂದ್ರು, ಅದಕ್ಕೆ ಇಲ್ಲೇ ಮಾಡ್ತಾ ಇದೀವಿ. ಕೆಲಸ ಅಂತ ಯಾವಾಗ ಲೈಫ್ ಟೈಮ್ ಬಿಸಿ ಆಗಿದ್ರೆ ಅವ್ರು ಯಾವಾಗ ಖುಷಿ ಪಡೋದು? ದೊಡ್ಡವರಾದ್ಮೇಲೆ ಅವ್ರು ಮಾಡ್ತಾರ, ಅವಾಗ ಮಾಡಿದ್ರು ತಾನೇ ಯಾರು ಖುಷಿ ಪಡ್ತಾರ? ದೊಡ್ಡವರಾಗಂಟ ನಾವ್ ಈ ತರ ಮನೇಲಿ ಮಾಡಿ ಖುಷಿ ಪಡ್ತೀವಿ. ಎಲ್ಲ ಇನ್ನು ಕೂತ್ಕೊಂಡು ಎಂಜಾಯ್ ಮಾಡಕ್ ಆಗ್ತಾ ಇಲ್ಲ, ಅದಕ್ಕೋಸ್ಕರ ಮನೇಲೇ ಮಾಡೋಣ ಅಂತ ಹೇಳಿರೋದು. ಜಾಮೂನು ನಂದು ಮಾತ್ರ ಬ್ರೇಕ್ ಆಗ್ತಾ ಇರೋದು ಅಂತ ಹೇಳ್ತಾರೆ. ಇಲ್ಲ ಎಲ್ರದ್ದು ಹಂಗೆ ಆಗ್ತಾ ಇರೋದು. ಏನ್ ಮಾಡೋದು? ಅನ್ಯಾಯವಾಗಿ ಹೇಳ್ತಾವ್ರೆ. ಆಮೇಲೆ ಎಲ್ಲರೂ ತಿಂದಿರೋ ವಾಪಸ್ ಹೋಗ್ಬಿಟ್ಟು
ಆಶಾರೆ ನಿಮಗೂ ಕೊಡ್ಲಿಲ್ವಾ ಆಶಾರೆ ಕೇಕು? ನೀವೇ ಎತ್ಕೊಂತಿದ್ರಾ? ನಾನೇ ಕಳ್ದೋಗುತ್ತೆ ಅಂದ್ಬಿಟ್ಟು ನಾನೇ ಎತ್ಕೊಂತಿದ್ದೆ. ಕಳ್ದೋಗುತ್ತೆ ಅಂತ ನೀವೇ ಎತ್ಕೊಂತಿದ್ರಾ? ಆ್ಯಕ್ಚುಲಿ ನಾವು ಫಸ್ಟು ಹೋಟೆಲಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಬಟ್ ಬೇಡ ಅಂತ ಅಂದರು, ಇಲ್ಲೇ ಮಾಡೋಣ ಅಂದರು. ಆಮೇಲೆ ಸರಿ ನಾನ್ ವೆಜ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ನಾನ್ ವೆಜ್ಜು ಮೆಜಾರಿಟಿ ವೋಟು ನಾನ್ ವೆಜ್ಜಿಗೆ ಬರಲಿಲ್ಲ. ಯಾಕಂದರೆ ಅವತ್ತು ಸಂಡೇ ಇದ್ದಿದ್ದರಿಂದ ಸಂಡೇ ಮಾರ್ನಿಂಗು ಕೂಡ ನಾನ್ ವೆಜ್ ತಿಂದಿದ್ವಿ. ಮತ್ತೆ ಬೇಡ ಅಂತ ಹೇಳಿ ಎಲ್ಲ ವೆಜ್ ಮಾಡೋಣ, ನಾನ್ ವೆಜ್ ಬೇಡ ಅಂದರು. ಸೊ ಹಾಗಾಗಿ ಮೆಜಾರಿಟಿ ವೋಟ್ ಏನಿದೆ ಹಾಗೆ ವೆಜ್ಜಿಗೆ ಪ್ಲ್ಯಾನ್ ಮಾಡ್ಕೊಂಡ್ವಿ. ಅಂದರೆ ಟೊಮೆಟೊ ಬಾತು, ಚಟ್ನಿ, ಆಮೇಲೆ ಜಾಮೂನು, ಆಮೇಲೆ ಐಸ್ ಕ್ರೀಮು ಈ ಥರ ಪ್ಲ್ಯಾನ್ ಮಾಡ್ಕೊಂಡ್ವಿ. ಓಕೆ ಅಂತ ಹೇಳಿ ಅದನ್ನೇ ಮಾಡ್ತಾಯಿದ್ದೀವಿ ಎಲ್ಲರೂ ಸೇರಿಕೊಂಡು. ಒಂದು ಏನಪ್ಪ ಅಂತಂದರೆ ಏನಿಲ್ಲ ಅಂದ್ರೂ ಒಳ್ಳೆ ಫ್ರೆಂಡ್ಸು ಸಿಕ್ಕಿದ್ದಾರೆ. ಎಲ್ಲದನ್ನು ಅಡ್ಜಸ್ಟ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡ್ತಾರೆ, ನನ್ನ ಜೊತೆ ನಿಲ್ತಾರೆ. ಅದೊಂದು ಖುಷಿ ವಿಚಾರ. ಏನೇ ಆದರೂ ಬನ್ನಿ ಮಾಡೋಣ ಅಂತಾರೆ. ಖುಷಿಯಿಂದ ಎಲ್ಲರೂ ಕೂಡ ನಮ್ಮ ವರ್ಕರ್ಸು ಎಲ್ಲ ಸೇರಿಕೊಂಡು ಮೀನಮ್ಮ ಅವ್ರ ಮನೇಲಿ ಇವಾಗ ಮಾಡ್ತಾಯಿದ್ದೀವಿ. ಒಂಥರ ಖುಷಿ ಆಯಿತು. ಹೋಟೆಲಿಗೆ ಹೋಗಿದ್ರೂ ಇಷ್ಟು ಖುಷಿಯಾಗಿ ಎಂಜಾಯ್ ಮಾಡ್ತಿರ್ಲಿಲ್ಲ ಅಂತ ಅನಿಸುತ್ತೆ. ಇಲ್ಲಿ ತುಂಬ ಖುಷಿ ಆಯಿತು. ನೀವು ಕೂಡ ಒಬ್ಬೊಬ್ಬರೇ ಮಾಡ್ಕೊಳ್ಳೋದಕ್ಕಿಂತ ಈ ಥರ ನಿಮ್ಮ ಅಕ್ಕಪಕ್ಕದವ್ರನ್ನ ಸೇರಿಸ್ಕೊಂಡು, ನಿಮ್ಮ ಫ್ರೆಂಡ್ಸ್ನ ಸೇರಿಸ್ಕೊಂಡು, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ನ ಸೇರಿಸ್ಕೊಂಡು ಏನಾದರೂ ಒಂದು ಫಂಕ್ಷನ್ ಮಾಡಿ, ಚಿಕ್ಕದೇ ಆಗಿರಲಿ, ಮಾಡಿ ಒಂಥರ ಮನಸ್ಸು ರಿಲ್ಯಾಕ್ಸ್ ಆಗುತ್ತೆ ಮತ್ತು ಖುಷಿ ಸಿಗುತ್ತೆ. ಇವಾಗಂತೂ ಯಾರನ್ನ ನೋಡಿದ್ರೂ ಏನೇ ಫಂಕ್ಷನ್ಸ್ ಆದರೂ ಅವ್ರವ್ರು ಮಾತ್ರ ಮಾಡ್ಕೋತಾರೆ. ಜಾಯಿಂಟ್ ಫ್ಯಾಮಿಲೀಸ್ ಇಲ್ಲ ಇವಾಗ. ನಮಗೆ ಕಂಪೇರ್ ಮಾಡಿದರೆ ಉತ್ತರ ಕರ್ನಾಟಕ ಸೈಡು ತುಂಬ ಜಾಯಿಂಟ್ ಫ್ಯಾಮಿಲೀಸ್. ಅವರು ಎಲ್ಲ ಒಂದೊಂದು ಮನೇಲಿ ಸುಮಾರು 20-30 ಜನ ಇರ್ತಾರೆ. ಅದೇ ಒಂಥರ ಖುಷಿ. ಎಲ್ಲರೂ ಹೊಂದಾಣಿಕೆಯಿಂದ ಇರ್ತಾರೆ. ನಮ್ಮ ಸೈಡ್ ಆ ಥರ ಸ್ವಲ್ಪ ಕಡಿಮೆ. ಆ್ಯಕ್ಚುಲಿ ನಮ್ಮ ಉತ್ತರ ಕರ್ನಾಟಕ ಫ್ರೆಂಡ್ಸ್ ಎಲ್ಲರೂ ಇದ್ದಾರೆ ಇಲ್ಲಿ. ಅವ್ರನ್ನ ನೋಡಿದರೆ ಹಂಗೆ ಅನಿಸುತ್ತೆ ನಮಗೆ. ಆಶಾ ಅವರು ಬರಬೇಕಾದ್ರೆ ಮಧ್ಯಾಹ್ನ 4 o'clock ಆಯಿತು. ಅವರು ರೆಡಿಯಾಗಿ ಬಂದರು. ನಾವ್ಯಾರು ರೆಡಿಯಾಗಿರಲಿಲ್ಲ. ಎಲ್ಲ ಅಡುಗೆ ಎಲ್ಲ ಮಾಡಿಟ್ಟು ಚಟ್ನಿ ಹಿಂಗೆ ಫ್ರೆಂಡ್ಸ್ ಮಾಡೋದು. ಅಡುಗೆ ಮಾಡೋ ಅಷ್ಟರಲ್ಲಿ ಅರ್ಧ ಆಲ್ರೆಡಿ ಮೀನಮ್ಮ ನಾನು ಇಬ್ಬರು ತಿನ್ಕೊಂಡು ಖಾಲಿನೇ ಮಾಡಿದ್ವಿ. ಆ್ಯಕ್ಚುಲಿ ಏನಪ್ಪ ಅಂದರೆ ತುಂಬ ಖುಷಿ ಆಯಿತು ಅವನಿಗೂ ಕೂಡ. ಏನಂದರೆ ಯಾವಾಗಲೂ ನಮ್ಮ ಮಗಳದು ಬರ್ಡೇನ ಚೆನ್ನಾಗಿ ಮಾಡ್ತಿದ್ವಿ. ಅಂದರೆ ಅವ್ನು ಚಿಕ್ಕವನಿದ್ದಾಗ ಅವನದು ಬರ್ಡೇ ಚೆನ್ನಾಗೇ ಮಾಡಿದ್ವಿ. ಫಸ್ಟ್ ಇಯರ್ ಬರ್ಡೇ ಅಂತೂ ಗ್ರ್ಯಾಂಡಾಗೆ ಮಾಡಿದ್ವಿ. ಬುಜ್ಜಿದಕ್ಕಿಂತ ಅವನದೇ ಚೆನ್ನಾಗಿ ಮಾಡಿದ್ವಿ. ಬಟ್ ಬುಜ್ಜಿದು ಎವ್ರಿ ಇಯರ್ ಸ್ವಲ್ಪ ಚೆನ್ನಾಗಿ ಮಾಡ್ತೀವಿ. ಅಂದರೆ ಅವಳದು ನ್ಯೂ ಇಯರು ಮತ್ತು ಇಯರ್ ಎಂಡಿಂಗಲ್ಲಿ ಹುಟ್ಟಿರೋದಲ್ವ ಅವಳು. ಸೊ ಹಾಗಾಗಿ ಎರಡೂ ಒಂದೇ ಸರಿ ಸೆಲೆಬ್ರೇಟ್ ಮಾಡ್ಬೋದು ಅನ್ನೋ ಥರ ಸ್ವಲ್ಪ ಗ್ರ್ಯಾಂಡಾಗೆ ಮಾಡ್ತೀವಿ ಅವಳದು. ಅದಕ್ಕೆ ಯಾವಾಗಲೂ ಅವಳದೇ ಗ್ರ್ಯಾಂಡಾಗಿ ಮಾಡ್ತೀರಾ, ನಂದು ಮಾಡಲ್ಲ, ನಾನು ಫ್ರೆಂಡ್ಸ್ ಜೊತೆ ಎಲ್ಲ ಮಾಡಬೇಕು, ಬರ್ಡೇ ಸೆಲೆಬ್ರೇಷನ್ ಮಾಡ್ಕೋಬೇಕು ಅಂತ ಅವನಿಗೆ ಆಸೆ ಇತ್ತು. ಸೊ ಹಾಗಾಗಿ ನಾವು ಯಾವುದಾದ್ರೂ ಒಂದು ಪಾರ್ಟಿ ಹಾಲ್ನ ಬುಕ್ ಮಾಡಿಕೊಂಡು ಅಲ್ಲಿ ಮಾಡೋಣ ಅನ್ನೋ ಪ್ಲ್ಯಾನಿಂಗ್ ಇತ್ತು. ಬಟ್ ಅವನಿಗೆ ಅದು ಇಷ್ಟ ಇರಲಿಲ್ಲ. ಫ್ರೆಂಡ್ಸ್ ಜೊತೆ ಮಾಡ್ಕೋಬೇಕಂತ ಆಸೆ ಇತ್ತು. ಸೊ ಹಾಗಾಗಿ ಅವನು ಇಷ್ಟದ ಹಂಗೆ ಮಾಡೋಣ ಅಂದ್ಕೊಂಡು ಫೈನಲ್ಲಾಗಿ ನಾವು ಏನೂ ಪ್ರಿಪ್ರೇಷನ್ ಮಾಡ್ಕೊಂಡಿರಲಿಲ್ಲ. ಲಾಸ್ಟ್ ಮೂಮೆಂಟಲ್ಲಿ ಪ್ರಿಪ್ರೇಷನ್ ಮಾಡಿಕೊಂಡು ಬರ್ಡೇನ ಮಾಡಿದ್ವಿ. ಎಲ್ಲರೂ ಬಂದಿದ್ದರು. ಇದು ಆ್ಯಕ್ಚುಲಿ ಇವಳು ನನ್ನ ಫ್ರೆಂಡು, ಅಂದರೆ ನನ್ನ ಪ್ರೈಮರಿ ಸ್ಕೂಲ್ ಫ್ರೆಂಡು, ಅವ್ರ ಫ್ಯಾಮಿಲಿಯವರು. ಮತ್ತು ಇವರೆಲ್ಲ ಗೊತ್ತಿದೆಯಲ್ಲ ನಿಮಗೆ, ನಮ್ಮ ವರ್ಕರ್ಸು ಮತ್ತು ನನ್ನ ಮಗನ ಫ್ರೆಂಡ್ಸು ಎಲ್ಲರೂ ಕೂಡ ಬಂದಿದ್ದರು. ತುಂಬ ಖುಷಿಯಾಯಿತು. ಮತ್ತು ಇನ್ನೊಂದು ಹೇಳಬೇಕಂದ್ರೆ ಆ್ಯಕ್ಚುಲಿ ನಾನು ವೇರ್ ಮಾಡಿದ್ದೀನಲ್ವ ಬ್ಲೌಸು, ಆ ಬ್ಲೌಸಿಗೆ ತುಂಬ ಡಿಮ್ಯಾಂಡ್ ಇದೆ. ಯಾಕಂದರೆ ಇನ್ನು ಸುಮಾರು ಒಂದು 5-6 ಬ್ಲೌಸ್ ಮಾಡಬೇಕು ನಾನು ಅದೇ ಥರದ್ದು.
ಎಲ್ಲರೂ ಕೂಡ ಅದನ್ನೇ ಕೇಳ್ತಾರೆ ಇವಾಗ, ಅದೇ ಥರ ಮಾಡಿಕೊಡಿ ಅದೇ ಥರ ಮಾಡಿಕೊಡಿ ಅಂತ. ಬಟ್ ಎಲ್ಲದಕ್ಕೂ ಒಂಥರ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಆ ಬ್ಲೌಸು. ಆ್ಯಕ್ಚುಲಿ ತುಂಬ ದಿನದ ಹಿಂದೆಯೇ ಸ್ಟಿಚ್ ಮಾಡಿದ್ದದು ಬ್ಲೌಸು. ನನಗಿವಾಗ ಬರ್ಡೇಗೆ ಯಾವುದೇ ರೀತಿ ಬಟ್ಟೆ ಸ್ಟಿಚ್ ಮಾಡಿಕೊಳ್ಳಿಲ್ಲ, ಸೊ ಅದನ್ನೇ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿಕೊಂಡ್ವಿ. ತುಂಬ ಖುಷಿ ಆಯಿತು. ಅವ್ನ ಫ್ರೆಂಡ್ಸ್ನೆಲ್ಲ ಕರೆದು ಊಟ ಹಾಕಿ ತುಂಬ ಖುಷಿ ಆಯಿತು. ಈ ಮೇಡಮ್ದು ಬರೀ ಇದೇ ಆಗೋಯ್ತು. ಕೇಕ್ ಯಾವಾಗ ಕೊಡ್ತಾರೋ ಗೊತ್ತಿಲ್ಲ, ನಮಗೂ ಕಾದು ಕಾದು ಸಾಕಾಗೋಯ್ತು. ಇನ್ನೂ ಕೇಕ್ ಕೊಟ್ಟಿಲ್ಲ ಅಂತ ಕಾಯ್ತವ್ರೆ ನಮ್ಮ ವರ್ಕರ್ಸು. ಎಲ್ಲರಿಗೂ ಕೇಕ್ ಕೊಡಬೇಕು. ಬಟ್ ಲಾಸ್ಟಿಗೆ ನಾವೆಲ್ಲ ತಿಂದ್ಬಿಟ್ಟು ಆಮೇಲೆ ಊಟ ಮಾಡ್ಕೊಂಡು ಹೋಗೋಣ ಅಂತ ವೆಯ್ಟ್ ಮಾಡ್ತಾಯಿದ್ದೆ. ಬಟ್ ಸ್ವಲ್ಪ ಲೇಟ್ ಆಗಿತ್ತು, ಅದಕ್ಕೇ ಅವರು ಬೇಗನೆ ಹೋಗ್ಬಿಟ್ರು ಊಟ ಮಾಡಿಕೊಂಡು. ನಮ್ಮ ವರ್ಕರ್ಸ್ ಎಲ್ಲರೂ ಬಂದಿದ್ದರು. ನಮಗೆ ಹುಕ್ಕ ಕೊಡ್ತಾರೆ ರೇಖವರು, ಅವರು ಬಂದಿದ್ದರು. ವಿದ್ಯಾ ಅವರು ಬಂದಿದ್ದರು. ಮಂಜುಳಾ ಅವರು ಒಬ್ಬರು ಮಿಸ್ ಆದರು. ಮಂಜುಳಾ ಅಂದರೆ ನಮ್ಮ ಉತ್ತರ ಕರ್ನಾಟಕ ಅದು ಫ್ರೆಂಡ್ ಅವರು, ಅವರೊಬ್ಬರು ಮಿಸ್ ಆದರು. ಫೈನಲಿ ಎಲ್ಲ ಖುಷಿಯಾಗಿ ಊಟ ಮಾಡಿಕೊಂಡು ಹೋದರು. ತುಂಬ ಖುಷಿಯಾಯಿತು ನಮಗೂ. ಒಂದು ಪಾರ್ಟಿ ಮಾಡ್ದಂಗೆ ಆಯಿತು ಮನೆಯಲ್ಲಿ ಎಲ್ಲ ಫ್ರೆಂಡ್ಸ್ ಜೊತೆ. ತುಂಬ ಖುಷಿಯಾಯಿತು. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು, ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರಿಬೇಡಿ. ಆದಷ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ನನ್ನ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.